ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಲಿಕಲ್ಲು ಮಳೆಯಿಂದಾದ ಹಾನಿಗೆ ಪರಿಹಾರವೇ ನೀಡಿಲ್ಲ, ರೈತರ ಸಮಾಧಿ ಮೇಲೆ ಸರ್ಕಾರ ಸಮಾವೇಶವನ್ನ ನಡೆಸ್ತಾ ಇದೆ ಅಂತ ತುಮಕೂರಿನ ಸಾಧನಾ ಸಮಾವೇಶಕ್ಕೆ ಅಶೋಕ್ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಆಲಿಕಲ್ಲು ಮಳೆಯಾಯಿತು, ಅದರಿಂದ ಅಪಾರ ಪ್ರಮಾಣದಲ್ಲಿ ರೈತರಿಗೆ ಹಾನಿಯಾಗಿದೆ. ಆದರೆ ಆ ಹಾನಿಗೆ ಇನ್ನೂ ಕೂಡ ಪರಿಹಾರವೇ ನೀಡಿಲ್ಲ ರಾಜ್ಯ ಸರ್ಕಾರ. ರೈತರ ಸಮಾಧಿ ಮೇಲೆ ಸರ್ಕಾರ ಸಮಾವೇಶವನ್ನ ನಡೆಸ್ತಾ ಇದೆ ಅಂತ ತುಮಕೂರಿನ ಸಾಧನಾ ಸಮಾವೇಶಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರ್ತಿದ್ದಾರೆ. ಮಳೆಯಿಂದ ಜಿಲ್ಲೆಗಳಲ್ಲಿ ಬೆಳೆಗಳಿಗೆ ಹಾನಿಯಾಗಿದೆ. ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಟೊಮ್ಯಾಟೊ ಸೇರಿ ಹಲವು ಬೆಳೆ ನಾಶವಾಗಿದೆ. ಒಬ್ಬ ಅಧಿಕಾರಿಯೂ ಕೂಡ ಬಂದು, ಇಲ್ಲಿವರೆಗೂ ಇಷ್ಟು ದಿನ ಆಯ್ತಲ್ವಾ, ಒಬ್ಬೇ ಒಬ್ಬ ಅಧಿಕಾರಿಯೂ ಕೂಡ ಬಂದು ಅವರ ಕಷ್ಟಗಳನ್ನ ಕೇಳಲಿಲ್ಲ, ಪರಿಹಾರ ಕೊಟ್ಟಿಲ್ಲ. ಕಳೆದ 1 ವರ್ಷದ ಬೆಳೆ ಹಾನಿಗೆ ಪರಿಹಾರವೇ ಸಿಕ್ಕಿಲ್ಲ. ಆದರೆ ಇವರು ಮಾತ್ರ ಸಾಧನಾ ಸಮಾವೇಶದಲ್ಲಿ ಬ್ಯುಸಿ ಆಗಿದ್ದಾರೆ. ಸಚಿವರು ಸಮಾವೇಶದಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಪರಮೇಶ್ವರ್ ಅವರು ಏನೋ ತಮ್ಮ ಮನೆಯಲ್ಲಿ ಒಂದು ಮದುವೆ ನಡೀತಾ ಇದೆ ಅನ್ನೋ ಹಾಗೆ ಓಡಾಡ್ತಾ ಇದ್ದಾರೆ. ರೈತರು ಸತ್ರೆ ಸಾಂತ್ವನ ಹೇಳದ ಇವರು ಸಚಿವರ ಮನೆಗೆ ಸಮಾವೇಶದ ಇನ್ವಿಟೇಷನ್ ಹಂಚ್ತಾ ಇದ್ದಾರೆ. ಹೀಗಾಗಿ ಜನ ಇವರಿಗೆ ಬಡಿಗೆ ಹಿಡಿದು ಬಡಿಯುವಂತಹ ದಿನ ದೂರ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಒಂದ್ ಕಡೆ ರೈತರು ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಅಕಾಲಿಕ ಮಳೆ ಅಥವಾ ಈ ಆಲಿಕಲ್ಲು ಮಳೆ ರೈತರ ಬೆಳೆಗೆ ಹಾನಿಯನ್ನ ಉಂಟು ಮಾಡಿದೆ. ಸಾಲ ಸೂಲ ಮಾಡಿ ರೈತರು ಬೆಳೆಯನ್ನ ಬೆಳೆದಿರ್ತಾರೆ. ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬರುವಂಥ ಸಂದರ್ಭದಲ್ಲಿ ಈ ರೀತಿ ಆಗಿದೆ. ಆದರೆ ಸರ್ಕಾರಕ್ಕೆ ಮಾತ್ರ ಈ ಬಗ್ಗೆ ಕಾಳಜಿ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಇನ್ನು ತುಮಕೂರಿನಲ್ಲಿ ಸಾಧನಾ ಸಮಾವೇಶದ ವಿಚಾರವಾಗಿ ಆ ಕಾರ್ಯಕ್ರಮದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿ ರಿಯಾಕ್ಷನ್ ಕೊಟ್ಟರು. ಒಂದ್ ಕಡೆ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲಿವರೆಗೂ ಇದೇನೋ 2-3 ತಿಂಗಳಿನ ಪರಿಹಾರ ಅಲ್ಲ, 1 ವರ್ಷದ ಹಿಂದೆ ಆಗಿರುವಂಥ ಬೆಳೆ ಹಾನಿಗೇನೆ ರಾಜ್ಯ ಸರ್ಕಾರ ಯಾವುದೇ ಪರಿಹಾರಗಳನ್ನ ಕೊಟ್ಟಿಲ್ಲ. ಹಾಗೆ ಒಬ್ಬರೂ ಕೂಡ ಬಂದು ಏನಾಯ್ತು, ಏನು ಸಮಸ್ಯೆ, ಎಷ್ಟೆಲ್ಲ ನಷ್ಟ ಆಗಿದೆ ಅಂತ ಯಾರೂ ಕೂಡ ಒಬ್ಬ ಅಧಿಕಾರಿಯೂ ಕೂಡ ಬಂದು ಅವರ ಕಷ್ಟಗಳನ್ನ, ರೈತರ ಕಷ್ಟಗಳನ್ನ ಕೇಳಲಿಲ್ಲ, ಪರಿಹಾರ ಕೊಟ್ಟಿಲ್ಲ. ಮಳೆಯಿಂದ ಜಿಲ್ಲೆಗಳಲ್ಲಿ ಬೆಳೆಗಳಿಗೆ ಹಾನಿ ಆಗ್ತಾ ಇದೆ. ಆದರೆ ಸಚಿವರು ಮಾತ್ರ ಸಮಾವೇಶದಲ್ಲಿ ಬ್ಯುಸಿ ಆಗಿದ್ದಾರೆ. ಇನ್ವಿಟೇಷನ್ ಕೊಡೋದೇನು, ಆ ಸಂಭ್ರಮ ಏನು. ಹೀಗಾಗಿ ರೈತರ ಸಮಾಧಿ ಮೇಲೆ ಸರ್ಕಾರ ಸಮಾವೇಶವನ್ನು ನಡೆಸ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ.